ಸಾಮಾನ್ಯವಾಗಿ ಮಲೆನಾಡು ಕರಾವಳಿ ಭಾಗದಲ್ಲಿ ನಡೆಯುವ ಆಫ್ ರೋಡ್ ರೇಸ್ ಕ್ರೇಜ್ ಇದೀಗ ಬಿಸಿಲನಾಡು ಬಳ್ಳಾರಿಗೆ ಕಾಲಿಟ್ಟಿದೆ. KA34 ಬಳ್ಳಾರಿ ಆಫ್ ರೋಡ್ ಚಾಲೆಂಜ್ ಎನ್ನುವ ಹೆಸರಲ್ಲಿ ಬಳ್ಳಾರಿ ತಾಲೂಕಿನ ಜಾನೆಕುಂಟಿ ಗ್ರಾಮದ ಬಳಿ ನಡೆದಿದೆ. 3 ದಿನಗಳ ಕಾಲ ನಡೆದ ಈ ಆಫ್ ರೋಡ್ ರೇಸಿಂಗ್ನಲ್ಲಿ 30ಕ್ಕೂ ಹೆಚ್ಚು ಜನರು ಭಾಗವಹಿಸಿ ಅದ್ಭುತವಾದ ಪ್ರದರ್ಶನ ನೀಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ 4x4 ಜೀಪ್ ವಾಹನ ಪ್ರೇಮಿಗಳು ಮಣ್ಣಿನ ತಗ್ಗು ದಿಮ್ಮಿಯಲ್ಲಿ ರಸ್ತೆಯಲ್ಲಿ ಜೀಪ್ಗಳನ್ನು ಓಡಿಸುವ ಮೂಲಕ ನೋಡುಗರನ್ನ ರೋಮಾಂಚನಗೊಳಿಸಿದ್ರು. ಚಾಲನಾ ತಂತ್ರದ ಜೊತೆಗೆ ಸ್ಪರ್ಧಾತ್ಮಕ ಹಾಗೂ ಮನೋರಂಜನೆಯ ಅನುಭವ ಒದಗಿಸುವ ದೃಷ್ಟಿಯಿಂದ ಈ ಆಫ್ ರೋಡ್ ರೇಸ್ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಎಲ್ಲೆಂದರಲ್ಲಿ ಕಸ ಹಾಕಿದ ಜನರಿಗೆ ಫೈನ್ ಹಾಕಿ ಮನೆ ಮುಂದೆ ಕಸ ಸುರಿದು GBA ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಆದರೆ ಈಗ ಜನರಿಗೆ ಅರಿವು ಮೂಡಿಸಿರುವ ಅಧಿಕಾರಿಗಳಿಗೆ ಜನರು ಶಾಕ್ ಕೊಟ್ಟಿದ್ದಾರೆ. ಜನರಿಗೆ ಫೈನ್ ಹಾಕುವ ಗ್ರೇಟರ್ ಬೆಂಗಳೂರು ಅಧಿಕಾರಿಗಳು ಬೆಂಗಳೂರಿನ ತ್ಯಾಜ್ಯ ಕಸವನ್ನ ಖಾಸಗಿ ಜಮೀನಿನಲ್ಲಿ ಡಂಪ್ ಮಾಡಿರುವ ಆರೋಪ ಕೇಳಿ ಬಂದಿದೆ. ಬೆಂಗಳೂರು ಕಸವನ್ನ ನೆಲಮಂಗಲ ತಾಲೂಕಿನ ಕೆಂಪೋಹಳ್ಳಿ ಗ್ರಾಮದಲ್ಲಿ ಡಂಪ್ ಮಾಡಲಾಗಿದೆ. ರಾತ್ರೋರಾತ್ರಿ ಬಂದು ರೈತರ ಜಮೀನಿನಲ್ಲಿ ಸುರಿದು ಎಸ್ಕೇಪ್ ಆಗ್ತಿದ್ದ ಲಾರಿಯನ್ನ ಗ್ರಾಮಸ್ಥರು ತಡೆದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹೊಸಕೋಟೆ ತಾಲೂಕಿನ ಪಿಳ್ಳುಗುಂಪೆ ಕೈಗಾರಿಕಾ ಪ್ರದೇಶದಲ್ಲಿ ಕಾರ್ಖಾನೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಪಿಳ್ಳುಗುಂಪೆ ಕೈಗಾರಿಕಾ ಪ್ರದೇಶದ ವಾಮ್ ಗ್ರೇ ಪ್ರೈವೇಟ್ ಲಿಮಿಟೆಡ್ ಕಾರ್ಖಾನೆಯಲ್ಲಿ ಬೆಂಕಿ ದುರಂತ ಸಂಭವಿಸಿದೆ. ಕಾರ್ಖಾನೆಯಲ್ಲಿ ನಿಗದಿಗಿಂತ ಹೆಚ್ಚು ಪ್ರಮಾಣದಲ್ಲಿ ವೇಸ್ಟ್ ಹಾಗೂ ಪ್ಲಾಸ್ಟಿಕ್ ಇಡಲಾಗಿತ್ತು. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗಲಿ ಅವಘಡ ಸಂಭವಿಸಿರುವ ಶಂಕೆ ವ್ಯಕ್ತವಾಗಿದೆ. ಬೆಳಗಿನ ಜಾವ 3 ಗಂಟೆ ವೇಳೆಯಲ್ಲಿ ದುರಂತ ಸಂಭವಿಸಿದ್ದು, ಸ್ಥಳಕ್ಕೆ 4 ಅಗ್ನಿಶಾಮಕ ವಾಹನಗಳು ಆಗಮಿಸಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟರು. ಸತತ 4 ಗಂಟೆಗಳ ಕಾರ್ಯಾಚರಣೆ ನಡೆಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.